ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡ್ತಾಯಿದ್ದೀವಿ ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಗಣರಾಜ್ಯೋತ್ಸವ ಸಲುವಾಗಿ ಕೇಸರಿ ಬಿಳಿ ಹೆಸರು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಇಲ್ಲಿ ಪಾಲಕ್ ಸೊಪ್ಪು ರುಬ್ಕೊಂಡು ತೊಗೊಂಡಿದ್ದೀವಿ ಮತ್ತು ಕೇಸರಿ ಕಲರ್ಗೆ ಕ್ಯಾರೆಟನ್ನು ರುಬ್ಬಿದ್ದೀವಿ. ಮತ್ತು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ತೊಗೊಂಡಿದ್ದೀವಿ, ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀವಿ, ಉಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ. ಏನೇನು ಬೇಕೋ ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ ಇವಾಗ. ಮತ್ತು ಅಕ್ಕಿ ತೊಗೊಂಡಿದ್ದೀವಿ. ಇಲ್ಲಿ ನಾನು ಎರಡೆರಡೇ ಪೀಸದ ಅಳತೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಎರಡೆರಡು ಪೀಸಿಗೆ ಎಷ್ಟೆಷ್ಟು ಬೇಕು ಅಂತ. ತುಂಬ ಅಂದರೆ ಸ್ಪೆಷಲಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಮನೇಲಿ ಈ ಥರ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸು ಟಿಫನ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದು ರುಬ್ಕೊಂಡ್ಬಿಟ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ಹುಡುಗರು ತುಂಬ ಇಷ್ಟಪಡ್ತಾರೆ. ಕಲರ್ ರೊಟ್ಟಿಯಾಗಿರುತ್ತಲ್ಲ, ಯಾವುದೇ ಒಂದು ಕಲರ್ ಇಲ್ಲದೆ ಆರ್ಗ್ಯಾನಿಕ್ಕಾಗಿ ಮಾಡಿದ್ದೀವಿ ನೋಡಿ. ಎಲ್ಲ ಮೂರಕ್ಕೂ ನಾನು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ಇವಾಗ ಒಂದು ಎರಡೆರಡೇ ಪೀಸ್ ಆಗೋಷ್ಟು ಹಾಕೋತಾ ಇದ್ದೀನಿ ಅಷ್ಟೇ. ಮೂರಕ್ಕೂ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಒಂದಕ್ಕೆ ಪಾಲಕ್ ಇದು ಕಲರ್ ಹಾಕೋಣ. ಪಾಲಕ್ದು ಹಸಿರು ಕಲರ್ಗೆ, ಒಂದು ಕೇಸರಿ ಕಲರ್ಗೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ವೈಟ್ಗೆ ಏನು ಬೇಡ ಕಲರು, ಹಂಗೆ ಹಾಕೊಳ್ಳೋಣ. ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ ಮೂರಕ್ಕೂ. ಉಪ್ಪು ಬೇಕಾದಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀನಿ ಚೂರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ. ಆಮೇಲೆ ಸಬ್ಬಕ್ಕಿ ಸೊಪ್ಪು, ಮೂರಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸೇ. ಒಂದು ಸ್ವಲ್ಪ ಅರ್ಥ ಆಗಲಂತ ವಿವರವಾಗಿ ಹೇಳ್ತಾ ಇದ್ದೀವಿ ಒಂದೊಂದಾಗಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಜೀರಿಗೆನೂ ಹಾಕ್ಕೋಬೇಕು. ಈರುಳ್ಳಿ ಕೂಡ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಿಮಗೆ ಕಲಿಸೋದು ಅಷ್ಟೇ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಸೇಮ್ ಪ್ರೊಸೀಜರೇ ಅಕ್ಕಿ ರೊಟ್ಟಿ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಕೇಸರಿ ಬಿಳಿ ಹಸಿರು ಯಾವ ಥರ ಇದೆ. ಒಂದೊಂದಾಗಿ ಕಲಿಸ್ಕೊಳ್ಳೋಣ. ಫಸ್ಟಿಗೆ ವೈಟ್ ಕಲರ್ ಕಲಿಸ್ಕೊಳ್ಳೋಣ. ಯಾಕಂದರೆ ಆ ಕಲರು ಅದರಿಂದ ಇದರಿಂದ ಅದಕ್ಕಾಗುತ್ತೆ. ಅದಕ್ಕೆ ಫಸ್ಟಿಗೆ ನಾವು ವೈಟ್ ಕಲರ್ ಕಲಿಸ್ಕೋಬೇಕು. ಅದಕ್ಕೂ ಸ್ವಲ್ಪ ನಾವು ಕ್ಯಾರೆಟ್ ತುರಿದ್ರು ಹಾಕ್ಕೋತಾ ಇದ್ದೀನಿ. ನೀರು ನೋಡ್ಕೊಂಡು ಬಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಅಳ್ಕೋಬೇಡ, ಜಾಸ್ತಿ ಗಟ್ಟಿ ಆಗ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಷ್ಟೇ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ನೀರು ನೋಡಿ ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ. ಎರಡೆರಡು ರೊಟ್ಟಿ ಅಷ್ಟೇ ಹೇಳ್ತಾ ಇದ್ದೀನಿ ನಾವು ಅಳತೆ. ಗಣರಾಜ್ಯೋತ್ಸವ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ಕೇಸರಿ ಬಿಳಿ ಹೆಸರು. ಯೂಟ್ಯೂಬಲ್ಲಿ ಏನು ಯಾರು ಮಾಡಿಲ್ಲ ಈ ಥರ. ಅದಾದಮೇಲೆ ಕಲರ್ ಇದೆ. ಹುಡುಗರು ದೊಡ್ಡವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದೊಂದು ರೊಟ್ಟಿ ಎಕ್ಸ್ಟ್ರಾ ತಿಂತಾರೆ ಎಲ್ಲರೂ. ಇವಾಗ ನೋಡಿ ಕೇಸರಿ ಕಲರ್ ಕಲಿಸ್ತಾ ಇದ್ದೀನಿ. ಕೇಸರಿ ಕಲರ್ಗೆ ಕ್ಯಾರೆಟ್ನ ರುಬ್ಕೋಬೇಕು, ರುಬ್ಬಿಟ್ಟು ಹಾಕ್ಕೋಬೇಕು. ಅದು ಬಿಟ್ಟು ಶುಂಠಿ ಪೇಸ್ಟು, ಸಬ್ಬಕ್ಕಿ ಸೊಪ್ಪು, ಜೀರಿಗೆ ಮತ್ತು ಉಪ್ಪು ಎಲ್ಲ ಹಾಕ್ಕೋಬೇಕು. ಒಂದು ಅರ್ಧ ಕ್ಯಾರೆಟ್ ಇದ್ದರೆ ಸಾಕು ನಿಮಗೆ, ಕೇಸರಿ ಕಲರ್ ಬಂದುಬಿಡುತ್ತೆ. ನೋಡಿ ಬಂತು ಕೇಸರಿ ಕಲರು. ತುಂಬ ಸರಳವಾಗಿ ಅಕ್ಕಿ ಹಿಟ್ಟು ಕಲಿಸ್ಕೋಬೇಕಲ್ಲ. ತುಂಬ ಅಂದರೆ ತುಂಬ ಸರಳವಾಗಿ ನೀವು ಸೇಮ್ ಅಕ್ಕಿ ರೊಟ್ಟಿ ಮಾಡಿದಂಗೆಲ್ಲ ಅಷ್ಟೇ ನಾವು ಕಲರ್ಗಳನ್ನೇ ಆ್ಯಡ್ ಮಾಡ್ಕೊತಿದ್ದೆ. ಇಲ್ಲಿ ಕ್ಯಾರೆಟ್ ಕಲರು ಮತ್ತು ಪಾಲಕನ್ನು ರುಬ್ಕೊಂಡು ತೊಗೊಂಡಿದ್ದೆ ಹಸಿರು ಕಲರ್ಗೆ. ನೋಡಿ ಇವಾಗ ಪಾಲಕ್ ರುಬ್ಬಿರೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀವಿ.
ನೀರು ಮಾತ್ರ ನೋಡ್ಕೊಂಡು ಹಾಕೋಬೇಕು. ನೀರು ಎಷ್ಟು ಬೇಕು ಅಷ್ಟಷ್ಟೇ ಹಾಕೋಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು, ಜಾಸ್ತಿ ಹೇಳೋಕ್ಕಾದ್ರೆ ಚೆನ್ನಾಗಿ ಬರೋಲ್ಲ ಅಕ್ಕಿ ರೊಟ್ಟಿ. ನೋಡಿ ಹಸಿರು ಕಲರು ರೆಡಿ ಆಯ್ತು. ನಮಗೆ 3 ಕಲರ್ ರೆಡಿ ಆಯಿತು. ಇವಾಗ ಮಾಡೋದು ನೋಡೋಣ. ಕೇಸರಿ, ಬಿಳಿ ಹೆಸರು. ಈ ಫಸ್ಟಿಗೆ ನಾವು ಕೇಸರಿ ಕಲರ್ ಮಾಡ್ಕೊಳ್ಳೋಣ. ಈ ಸೀಟ್ ಇದೆಯಲ್ಲ, ಆ ಸೀಟ್ ನಿಮ್ಮ ಮನೇಲಿ ಎಣ್ಣೆ ಪ್ಯಾಕೆಟ್ ಇದ್ದರೆ ಕಟ್ ಮಾಡ್ಕೊಂಡು ತೊಗೋಬೋದು, ಚೆನ್ನಾಗಿರುತ್ತೆ ಅದು. ಇಲ್ಲಾಂದರೆ ಈ ಥರ ನಿಮಗೆ ಒಬ್ಬಟ್ಟು ಸೀಟ್ ಕೊಡ್ತಾರೆ ಅಂಗಡಿಯಲ್ಲಿ. ಅದ್ಮೇಲೆ ಒಂದು ಬಟರ್ ಸೀಟು ಯಾವುದೇ ಹಣ್ಣು ಕವರ್ ಇದ್ದರೆ ಕಟ್ ಮಾಡ್ಕೊಂಡು ತೊಗೋಬೋದು. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡ್ಕೋಬೇಕು, ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮಾಡಬೇಕು. ನೋಡಿ ಕೇಸರಿ ಕಲರ್ ರೆಡಿ ಆಯ್ತು ನಮ್ಮದು. ಎಲ್ಲ ಕಡೆ ಒಂದೇ ಲೆವೆಲ್ ಬರೋಂಗೆ ತಿದ್ಕೋಬೇಕು, ಚೆನ್ನಾಗಿ ತೆಳುವಾಗಿ. ದಪ್ಪ ಆದರೂ ಚೆನ್ನಾಗಿರುತ್ತೆ, ಜಾಸ್ತಿ ರೋಸ್ಟ್ ಮಾಡಬೇಕು. ತೆಳೆದ್ರೆ ಚೆನ್ನಾಗಿ ನೋಡಿ ನಿಮ್ಗೆ ಹೆಂಗೆ ಅನ್ಕೊಂಡಿರುತ್ತೆ ಹಂಗೆ ತಿದ್ಕೋಬೇಕು. ಇದು ಸ್ಟಾರ್ಟಿಂಗ್ ಒಂದು ಮಾಡೋಕೆ ಕಷ್ಟ ಆಗುತ್ತೆ, ಆಮೇಲೆ ಆಟೋಮೆಟಿಕ್ ಇದಾಗುತ್ತೆ. ನೋಡಿ ಹಾಕ್ಕೊಂಡಿದ್ದೀನಿ. ಹಂಚು ಮೀಡಿಯಮ್ ಆಗಿ ಫ್ಲೇಮ್ ಇಟ್ಟಿದ್ದೀನಿ. ಫುಲ್ ಕಾದಿರಬೇಕು, ಕಾದಾದ್ಮೇಲೆ ಮೀಡಿಯಮ್ ಇಡಬೇಕು. ನೋಡಿ ಅದು ಆಟೋಮೆಟಿಕ್ ಹೇಳುತ್ತೆ ನಿಮಗೆ ಮೇಲೆ ಸೀಟು, ನೀವು ಕಷ್ಟಪಡಬೇಕಾಗಿಲ್ಲ. ಅದು ಬೈದಿದ್ರೆ ಅಂದರೆ ಆಟೋಮೆಟಿಕ್ ಬಿಟ್ಬಿಡುತ್ತೆ ಅದು. ನೋಡಿ ಇದು ವೈಟ್ ಕಲರ್ ಮಾಡ್ತಾಯಿದ್ದೀನಿ. ವೈಟ್ ಕಲರು ಅಷ್ಟೇ ಸೇಮು. ಸ್ವಲ್ಪ ಕೆಳಗಡೆ ಎಣ್ಣೆ ಶೀಟ್ ಹಾಕೋಬೇಕು, ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದ್ಮೇಲೆ ಒಂದು ಬಟರ್ ಶೀಟ್ ಹಾಕ್ಬಿಟ್ಟು ತಿದ್ದಬೇಕು. ನಾವು ಒಂದೇ ಲೆವೆಲ್ ಮಾಡ್ಕೋಬೇಕು ಎಲ್ಲ ಕಡೆ. ನೋಡಿ ನಾನು ಎಲ್ಲ ಕಡೆ ತಿದ್ಕೋತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಲೆವೆಲಾಗಿ ತಿದ್ಕೋಬೇಕು. ನೋಡಿ ನಮ್ಮದು ಕೇಸರಿ ಕಲರ್ದು ಅಕ್ಕಿ ರೊಟ್ಟಿ ರೆಡಿ ಆಯಿತು. ಇವಾಗ ಬಂದು ವೈಟ್ ಕಲರ್ ಹಾಕಿದ್ದೀನಿ. ಆ ಸೀಟ್ ಇದೆಲ್ಲ ಅದು ಆಟೋಮೆಟಿಕ್ಕಾಗಿ ಬಿಡುತ್ತೆ, ಅದಕ್ಕೇನು ತೊಂದರೆ ಕೊಡಬೇಕೇನಿಲ್ಲ. ಚೆನ್ನಾಗಿ ಬೈದರೆ ಅದು ಆಟೋಮೆಟಿಕ್ಕಾಗಿ ಎದ್ದು ಬಿಡುತ್ತೆ ಮೇಲೆ. ನೋಡಿ ಅಕ್ಕಿ ರೊಟ್ಟಿ ರೆಡಿ ಆಯಿತು, ವೈಟ್ ಕಲರು. 1 ಬೈ 1 ನೋಡ್ತಾ ಹೋಗ್ತಾಯಿದ್ದೀವಿ ನಾವಿಲ್ಲಿ. ನೋಡಿ ಹಸಿರು ಕಲರು, ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದು ನಾವು ರುಬ್ಕೊಂಡ್ಬಿಟ್ಟು. ಸೇಮ್ ಬಟರ್ ಶೀಟ್ ಇಟ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಮತ್ತೆ ಸೇಮ್ ಇದು ಮಾಡಬೇಕು. ಗಣರಾಜ್ಯೋತ್ಸವ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ನಾವು. ಇದು ಮುಂಚೆನೇ ಯಾಕೆ ಮಾಡ್ತೀನಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ಯಾವತ್ತೇ ಬಿಟ್ಟರೆ ಗೊತ್ತಾಗಲ್ಲ. ಆಮೇಲೆ ಚಿಕ್ಕ ಹುಡುಗರು ತುಂಬ ಇಷ್ಟಪಡ್ತಾರೆ ಕಲರ್ ರೊಟ್ಟಿ ಅಂತ ಹೇಳ್ಬಿಟ್ಟು. ಟೇಸ್ಟಿ ಕೂಡ ಅಷ್ಟೇ ಆಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಇದು. ಪಾಲಕ್ಕು ಕ್ಯಾರೆಟ್ ಎಲ್ಲ ರುಬ್ಬಾಕಿರೋದ್ರಿಂದ, ಮತ್ತು ಹೆಲ್ತಿ ಕೂಡ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಮತ್ತು ಕ್ಯಾರೆಟು. ಮತ್ತು ನಾನು ಪ್ರತಿಯೊಂದು ಹೇಳ್ತೇನೆ, ಸಬ್ಬಕ್ಕಿ ಸೊಪ್ಪೆಲ್ಲ. ನೀವು ಇದರಲ್ಲಿ ಬೀಟ್ರೋಟ್ ಹಾಕೋಬೋದು, ಮತ್ತು ಬೀನ್ಸ್ ಕೂಡ ಹಾಕೋಬೋದು. ಯಾವುದೇ ತರಕಾರಿಯನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೋದು, ತುಂಬ ಹೆಲ್ದಿಯಾಗಿ ಬರುತ್ತೆ. ನೋಡಿ ಹಸಿರು ಕಲರ್ ಯಾವ ಥರ ಬಂತು ನಮ್ಮದು. ಮತ್ತು ನೆಕ್ಸ್ಟ್ ಏನು ಮಾಡೋಣ, ಇವಾಗ ಫುಲ್ 3 ಒಂದೇ ಇದರಲ್ಲಿ ಬರೋಂಗೆ ಮಾಡ್ಕೋಬೇಕು. 3 ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ಮಧ್ಯದಲ್ಲಿ ಬಿಳಿ ಕಲರ್ ಇಟ್ಕೊಂಡಿದ್ದೀವಿ, ಆಮೇಲೆ ಕೇಸರಿ ಕಲರ್ ಇಟ್ಕೊಂಡಿದ್ದೀವಿ, ಅದ್ರ ಪಕ್ಕ ಇನ್ನೊಂದು ಹಸಿರು ಕಲರ್ ಇಟ್ಕೊಳ್ಳೋಣ. 3 ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಮೇಲೆ ಒಂದು ಬಟರ್ ಶೀಟ್ ಇವಾಗ ತೊಗೋತಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟಿವಿ. 3 ಸಮ ಪ್ರಮಾಣದಲ್ಲಿ ತಿದ್ಕೋಬೇಕು. ನೋಡಿ ಯಾವ ಥರ ತಿದ್ಕೋತಾ ಇದ್ದೀನಿ ನಾನು. ಯೂಟ್ಯೂಬಲ್ಲಿ ಯಾರೂ ಮಾಡಿರಲಿಲ್ಲ, ನಾವು ಸ್ಪೆಷಲಾಗಿ ಇದೊಂದು ನಿಮಗೆ ನಮ್ಮ ಮನೆಯಲ್ಲಿ ಮಾಡೋಂಥ ನಿಮಗೂ ಹೇಳ್ಕೊಟ್ಟಿದ್ದೀವಿ. ಇನ್ನೊಂದು ಹೊಸದು ಹೇಳ್ಬೇಕಂತ ಮಾಡಿದ್ದೀವಿ ಅಷ್ಟೇ. ಟೇಸ್ಟಿ ಕೂಡ ಆಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ ಇದು.
ನೋಡಿ ಯಾವ ಥರ ಬರ್ತಾಯಿದೆ ನಮ್ಮದು ಕೇಸರಿ ಬಿಳಿ ಹೆಸರು ಒಂದೇ ಅಕ್ಕಿ ರೊಟ್ಟಿಯಲ್ಲಿ 3 ಕಲರ್ ಬರ್ತಾಯಿದೆ ನೋಡಿ. ತವೆ ಮೇಲೆ ಹಾಕ್ತಾಯಿದ್ವಿ. ತವೆ ಮಾತ್ರ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿನೇ ಇಡಿ. ಒಂದು 2 ನಿಮಿಷ 3 ನಿಮಿಷ ಆಗುತ್ತೆ ಅದು ಮೇಲೆ ಶೀಟ್ ಬಿಡೋಕ್ಕೆ. ಗಡಿಬಿಡಿ ಮಾಡಿ ತೆಗಿಬೇಡಿ, ಯಾಕಂದರೆ ಅದು ಹವೆ ಬಡಿಬೇಕು. ಹವೆ ಬಡಿ ಆಟೋಮೆಟಿಕ್ಕಾಗಿ ಬಿಡುತ್ತೆ. ನೋಡಿ ಯಾವ ಥರ ಬಂತು. ಈ ಥರ ಸಿಂಪಲಾಗಿ ಬಂದಿದೆ ನೋಡಿ ಕೇಸರಿ ಬಿಳಿ ಹೆಸರು ಅಕ್ಕಿ ರೊಟ್ಟಿ. ನೋಡಿ ಮತ್ತೆ ಚಿಕ್ಕ ಚಿಕ್ಕ ಉಂಡೆ 3 ಸಮ ಪ್ರಮಾಣದಲ್ಲಿ ತೊಗೋತಾ ಇದ್ದೀನಿ. ಅಲ್ಲಿ ಹಂಗೆ ಬೈತಾ ಇದೆ ರೊಟ್ಟಿ, ಅದು ಕೇಸರಿ ಕಲರು ಮತ್ತು ಹಸಿರು ಕಲರು 3 ಮತ್ತು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡ್ಬಿಟ್ಟು ಬಟರ್ ಶೀಟ್ ಹಾಕಬೇಕು. ಎಣ್ಣೆ ಹಾಕಿದಾಗ ಅಂಟ್ಕೊಳ್ಳಲ್ಲ ಅದು ಶೀಟು. ನೋಡಿ ಯಾವ ಥರ ಬರ್ತಿದೆ. ಸಮ ಪ್ರಮಾಣದಲ್ಲಿ ತಿದ್ಕೋಬೇಕು. ನೀವು ತಿದ್ಕೋವಾಗ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡಬೇಡಿ, ಯಾಕಂದರೆ ರೊಟ್ಟಿ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ ಆ ಥರ. ಆದ ಕಾರಣ ಎಲ್ಲ ಕಡೆ ಸಮವಾಗಿ ತಿದ್ಕೋಬೇಕು. ನೋಡಿ ಯಾವ ಥರ ಬರ್ತಿದೆ ಕೇಸರಿ ಬಿಳಿ ಹೆಸರು ನಮ್ಮದು. ಗಣರಾಜ್ಯೋತ್ಸವ ಸ್ಪೆಷಲಾಗಿ ಇನ್ನೇನು ಸೋಮವಾರ ಬಂತು. 4 ದಿವಸ ಮುಂಚೆನೇ ಮಾಡ್ತಾಯಿದ್ದೀವಿ ಇದು. ನೋಡಿ ಯಾವ ಥರ ಬೈತಾಯಿದೆ. ಈ ಥರ ಮಾಡಿದಾಗ ನಿಮಗೆ ಹುಡುಗರು ಏನೋ ಸ್ಪೆಷಲಾಗಿ ಕೇಳಬೇಕು, ಹೊಸದಾಗಿ ಕೇಳಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟಾಗಿರುತ್ತೆ. ಎಲ್ಲ ಸ್ಕೂಲ್ ಟೀಚರ್ ಎಲ್ಲ ತುಂಬ ಇಷ್ಟಪಡ್ತಾರೆ, ಏನೋ ಡಿಫ್ರೆಂಟಾಗಿ ಮಾಡ್ಕೊಂಡು ಬಂದೆ ಹುಡುಗ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಬರ್ತಿದೆ ನಮ್ಮದು. ಇದು ಯೂಟ್ಯೂಬ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ನಾವು ಈ ಥರ ರೊಟ್ಟಿಗಳನ್ನ. ರೆಡಿ ಆಯ್ತು ನೋಡಿ. ಕೇಸರಿ ಬಿಳಿ ಹೆಸರು ಒಂದು ಮಾಡಿದ್ದೀವಿ. ಆಮೇಲೆ 3 ಕಲರ್ ಒಂದೊಂದು ಮಾಡಿದ್ದೀವಿ ನಾವು. ಕೇಸರಿ ಕಲರ್ ಒಂದು ಫುಲ್ ಮಾಡಿದ್ದೀವಿ, ಮತ್ತು ವೈಟ್ ಕಲರ್ ಒಂದು ಫುಲ್ ಮಾಡಿದ್ದೀವಿ, ಮತ್ತು ಗ್ರೀನ್ ಕಲರ್ ಒಂದು ಮಾಡಿದ್ದೀವಿ ನೋಡಿ. ಸಪ್ರೇಟಾಗಿ ಒಂದು ಮಾಡಿದ್ವಿ, 3 ಮಿಕ್ಸ್ ಆಗಿರೋದೊಂದು ಮಾಡಿದ್ದೀವಿ. ನೋಡಿದ್ರಾ? ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ತಪ್ಪದೇ ಕಮೆಂಟ್ ಮಾಡಿ. ನೀವು ಟೇಸ್ಟ್ ಮಾಡಿ. ಹೊಸ ರೆಸಿಪಿಗಳನ್ನ ನಾವು ಮತ್ತೆ